ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಧನ್ಯವಾದಗಳು. ಶ್ರೀ ಜಯಮಾತಾ ಕಂಬೈನ್ಸ್ ಅವ್ರಿಗೆ ಧನ್ಯವಾದಗಳು. ಪ್ರಕಾಶ್ ವೀರ್ ಸರ್ ಅವ್ರಿಗೆ ಧನ್ಯವಾದಗಳು. ಅಜನೀಶ್ ಸರ್ ಮತ್ತೆ ಬಾಬಿ ಮ್ಯಾಮ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಐ ಆಮ್ ರಿಯಲಿ ಎವರ್ ಗ್ರೇಟ್ಫುಲ್ ಟು ಆಲ್ ದೀಸ್ ಪೀಪಲ್. ನನಗೆ ಇಂಥ ಒಂದು ಅದ್ಭುತವಾದ ಸಿನಿಮಾದಲ್ಲಿ ವರ್ಸಟೈಲ್ ಆಗಿ ಒಂದಷ್ಟು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕಲಿ ಹೇಳಬೇಕು ಅಂದರೆ ಈ ಸಿನಿಮಾ ಬಹಳ ಡಿಫ್ರೆಂಟಾಗಿ ಮೂಡ್ ಬಂದಿದೆ. ಯಾಕಂದರೆ ಎಲ್ಲ ಹಾಡುಗಳು ಬಂದು ಎಲ್ಲ ಬರೀ ಸಿನಿಮಾಲಿ ಬರುವಂತಹ ಸಿಚುವೇಶನ್ಗೆ ತಕ್ಕಂತೆ ಹಾಡುಗಳನ್ನ ಕಂಪೋಸ್ ಮಾಡಲಾಗಿದೆ. ಅದಕ್ಕೆ ಲಿರಿಕ್ಸ್ ಆ್ಯಂಡ್ ಅಫ್ಕೋರ್ಸ್ ದ ಸ್ಟೋರಿನ ಮೈಂಡಲ್ಲಿ ಇಟ್ಕೊಂಡು ಆ ಹಾಡುಗಳ ಅಪ್ರೋಚ್ ಮಾಡಲಾಗಿದೆ. ಆ್ಯಂಡ್ ಅಜನೀಶ್ ಸರ್, ಪ್ರಕಾಶ್ ಸರ್ ಹೇಳ್ದಂಗೆ ಇವತ್ತಿಗೂ ಕೂಡ ಈಸ್ ವರ್ಕಿಂಗ್ ಸೋ ಹಾರ್ಡ್ ಡೇ ಆ್ಯಂಡ್ ನೈಟ್, a lot of sleepless nights for this wonderful movie. ಬ್ಯಾಕ್ಗ್ರೌಂಡ್ ಸ್ಕೋರು ಬಹಳ ಎಫೆಕ್ಟಿವ್ ಆಗಿ ಬರ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ 11ನೇ ತಾರೀಕು, ಡಿಸೆಂಬರ್ 11ನೇ ತಾರೀಕು, ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ದ ಎಂಟೈರ್ ಸಿನಿಮಾ ಫ್ಯಾನ್ಸ್ ಆಫ್ ಕರ್ನಾಟಕ. ಎಲ್ಲ ಕಲಾ ರಸಿಕರಿಗೂ, ಎಲ್ಲ ಸಿನಿಮಾ ರಸಿಕರಿಗೂ ಡಿಸೆಂಬರ್ 11 ದ ಡೆವಿಲ್ ಚಿತ್ರ ನಿಮ್ಮ ಮನ ಮುಟ್ಟತ್ತೆ ಅನ್ನೋ ಒಂದು ಭರವಸೆ ನನಗಂತೂ ಇದೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಅದ್ಯಾವುದೋ ಒಂದು ಶಕ್ತಿ ನಮ್ಮನ್ನೆಲ್ಲ ಸೇರಿಸಿ ಇದೊಂದು ಸಿನಿಮಾ ಮಾಡಿಸ್ತಾ ಇರೋದು. ಸೊ ಆ ಶಕ್ತಿ ನಮ್ಮ ಜೊತೆ ಇದೆ ಅಂತ ನಾನು ಯಾವತ್ತೂ ಬಿಲೀವ್ ಮಾಡ್ತೀನಿ. ಆ ಶಕ್ತಿ ದರ್ಶನ್ ಸರ್ ಜೊತೆಗೂ ಇದೆ, ಡೆವಿಲ್ ಸಿನಿಮಾ ಜೊತೆಗೂ ಇದೆ, ಎಂಟೈರ್ ಡೆವಿಲ್ ಟೀಮ್ ಜೊತೆಗೂ ಇದೆ. ಹಾಗೆ ನಮ್ಮನ್ನೆಲ್ಲ ಪ್ರೋತ್ಸಾಹ ಮಾಡೋ ಎಲ್ಲ ಕಲಾಭಿಮಾನಿಗಳ ಜೊತೆನೂ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.